ಏನಾದರೂ ಇಲ್ಲ ಈವನ್ ಬೆಲ್ಲ ಒಂದಿಷ್ಟು ಒಂದು 1/4 kg ಅಷ್ಟು ಬೆಲ್ಲದ ನೀರು ಸ್ವಲ್ಪ ಅದನ್ನಾರು ಕುಡಿಸ್ಬೋದು ಹಾಗೆ. ಇಲ್ಲ ಗ್ಲೂಕಾಂಡಿ ರೆಡಿ ಎನರ್ಜಿ ಸಿಗುತ್ತೆ, ಬೆಸ್ಟ್ ಬೆಟರ್ ಅಲ್ಲ? ಗ್ಲೂಕಾಂಡಿ ಬೆಟರ್ ಅಲ್ವಾ? ಬೆಟರ್. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಎಂ ಗೌಡ ಮಾತನಾಡ್ತಾ ಇರೋದು. ನೋಡಿ ಸ್ನೇಹಿತರೆ, ಇಲ್ಲೊಂದು ಹಸು ಕಾಣ್ತಾ ಇದೆ. ಮನೆಯಲ್ಲಿ ಇಬ್ಬರು ಜಗಳ, ಮೂಕ ಪ್ರಾಣಿಗಳಿಗೆ ರೋದನೆ ಅನ್ನಂಗೆ ಆಗಿದೆ ಇದು ವಿಷಯ. ಯಾರೋ ಸಾಕಿರೋ ಹಸು ಅಂತೆ ಬಿಟ್ಬಿಟ್ಟಿದ್ದಾರೆ. ಸುಮಾರು ಒಂದು ವಾರದಿಂದ ಇದೇ ಜಾಗದಲ್ಲಿ ಬಿದ್ದು ಒದ್ದಾಡ್ತಿದೆಯಂತೆ, ಯಾರೂ ನೋಡಿರಲಿಲ್ಲ. ಕೊನೆಗೆ ಇಲ್ಲಿರೋ ಅಂಥ ಸ್ಥಳೀಕರೊಬ್ಬರು ರಶ್ಮಿ ಅನ್ನೋರು ನೋಡಿ ಪ್ರಿಯಾ ಅನ್ನೋರಿಗೆ ಫೋನ್ ಮಾಡಿದ್ದಾರೆ. ಪ್ರಿಯಾ ಅನ್ನೋರು ನಮ್ಗೆ ಸ್ನೇಹಿತರು. ಅವರು ನಮಗೆ ಇಮಿಡಿಯೇಟ್ ಫೋನ್ ಮಾಡಿ, ಸರ್ ಹಿಂಗೊಂದು ಹಸು ರಕ್ಷಣೆ ಮಾಡಬೇಕಾಗಿದೆ, ಬಿದ್ದೋಗಿದೆಯಂತೆ, ದಯವಿಟ್ಟು ಅದನ್ನು ನೋಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಅದನ್ನು ರಕ್ಷಣೆ ಮಾಡೋಕ್ಕೆ ಬಂದಿದ್ದೀವಿ. ಈಗ ಅದನ್ನು ಇಮಿಡಿಯೇಟ್ ಗೋಶಾಲೆಗೆ ಸೇರಿಸ್ಬೇಕು. ಅದಕ್ಕೆ ಮುಂಚೆ ಒಂದು ಫಸ್ಟೇ ಟ್ರೀಟ್ಮೆಂಟ್ ಮಾಡಬೇಕಿತ್ತು. ಸೊ ಹಾಗಾಗಿ 1962 ಫೋನ್ ಮಾಡಿದ್ವಿ. ಇಮಿಡಿಯೇಟ್ ಬಂದು ಡಾಕ್ಟರ್ ಮಂಜುನಾಥ್ ಅವರು ಫಸ್ಟೇ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಈಗ ಅದನ್ನು ಗೋಶಾಲೆಗೆ ಸೇರಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವತ್ತು ವಿಶ್ವ ಪರಿಸರ ದಿನ ಮೇಡಮ್. ಯಾಕೆಂದರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ. ಯಾಕೆಂದರೆ ನಾವು ಆದಷ್ಟು ನಮ್ಮ ಪರಿಸರನೂ ಕಾಪಾಡಬೇಕು, ಜೊತೆಗೆ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಪ್ರಾಣಿ ಪಕ್ಷಿಗಳನ್ನೂ ಕಾಪಾಡಬೇಕು. ನೋಡಿ, ಇವರು ರಶ್ಮಿ ಅಂತ. ಬನ್ನಿ ಮೇಡಮ್, ಇಲ್ಲೊಂದು ಸೆಕೆಂಡು. ಇವರು ಕೂಡ ಪ್ರಾಣಿ ಪಕ್ಷಿಗಳ ಬಗ್ಗೆ ತುಂಬ ಅಕ್ಕರೆ ತೋರಿಸ್ತಾರೆ, ತಿರ್ಗಾ ರಕ್ಷಣೆ ಕೂಡ ಮಾಡ್ತಾ ಇರ್ತಾರೆ. ನಂಗೆ ಖುಷಿ ಆಯಿತು. ಜೈ ಶ್ರೀರಾಮ್. ನಮಸ್ತೆ ಮೇಡಮ್. ಇವ್ರ ಮುಖಾಂತರ ನನಗೆ ಗೊತ್ತಾಯಿತು. ಹೆಂಗೋ ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸಿದ್ದೀವಿ. ಈಗ ಅದನ್ನು ಹೆಂಗಾದ್ರೂ ಮಾಡಿ ಗೋಶಾಲೆಗೆ ಕಳಿಸ್ತೀವಿ. ನಾನು ಪ್ರತಿಯೊಬ್ಬರಲ್ಲೂ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ನಾವಾಯಿತು ನಮ್ಮದಾಯಿತು ಅಂತ ಇರಬೇಡಿ. ಯಾಕೆಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನಾದರೂ ಒಂದು ಕೆಲಸ ಮಾಡಬೇಕು ಅನ್ನೋದು ಅಂದರೆ ಮುಖ್ಯವಾಗಿ ಹೇಳ್ತೀನಿ ಕೇಳಿ. ನಮ್ಮ ಸುತ್ತಮುತ್ತ ಇರೋ ಪರಿಸರ, ಪ್ರಾಣಿ ಪಕ್ಷಿಗಳನ್ನ ನೋಡ್ಕೋಬೇಕಾಗಿರೋದು. ಪಾಪ ಮೂಗ್ ಜೀವ ಗೊತ್ತಾಗಲ್ಲ, ಇಲ್ಲಾಂದ್ರೆ ಬಿದ್ದಿರ್ತವೆ. ಕೆಲವರೆಲ್ಲ ನೋಡ್ಕೊಂಡು ಹೋಗ್ತಾರೆ, ಏನೂ ಗೊತ್ತಾಗೋದಿಲ್ಲ, ಅವ್ರ ಪಾಡ್ಗಾರು ಹೋಗ್ತಾ ಇರ್ತಾರೆ. ನೋಡಿ, ಇವ್ರು ನೋಡಿದ ತಕ್ಷಣ ಇಮಿಡಿಯೇಟ್ ಏನೋ ಆಗಿದೆ ಅದಕ್ಕೆ ಅಂತ ಬಂದು ನೋಡಿದ್ರು. ಅದ್ರ ಸಿಚುವೇಶನ್ ಗೊತ್ತಾಯಿತು. ಆಮೇಲೆ ಕೋಆರ್ಡಿನೇಟ್ ಮಾಡಿ ನಮ್ಗೆ ಫೋನ್ ಮಾಡಿದ್ರು. ಇಮಿಡಿಯೇಟ್ ನಾವು ಡಾಕ್ಟ್ರಿಗೆಲ್ಲ ಫೋನ್ ಮಾಡಿ ಕರೆಸಿ ಟ್ರೀಟ್ಮೆಂಟ್ ಮಾಡಿ ಹೋಗಿದ್ದಾರೆ. ಈಗ ಅದನ್ನು ಗೋಶಾಲೆಗೆ ಸೇರಿಸ್ತೀವಿ. ದಯವಿಟ್ಟು ನಮ್ಮ ಸುತ್ತಮುತ್ತ ಇರೋ ದನ ಕರುಗಳನ್ನ ಎಲ್ಲಾದ್ರೂ ನಾವು ಕಾಪಾಡೋಕೆ ಮುಂದಾಗೋಣ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸರ್, ಕಾಲೇನು ಆಗಿಲ್ಲ ಸರ್? ಏನಾಗಿಲ್ಲ, ನಾನು ನೋಡಿದೆ ಟೆಸ್ಟ್ ಮಾಡಿ ಎಲ್ಲ ಹಿಡ್ಕೊಂಡಂಗೆ ಆಗಿಬಿಟ್ಟಿದೆ. ಹಿಡ್ಕೊಂಡಂಗೆ ಅಂತಾರೆ, ಸೆಳ್ಕೊಂಡಂಗೆ ಆಗ್ಬಿಟ್ಟಿದೆ ಅಲ್ಲ? ಹಿಡ್ಕೊಂಡಂಗೆ ಆಗಿದೆ. ಮಸಾಜ್ ಮಾಡ್ಬೇಕು. ಆಮೇಲೆ ಅದು ಈಗ ಹಾಕಿ ಕಾಲೆಲ್ಲ ಊರಿಸ್ಬೇಕು. ನಮ್ಮ ಕೆಲವೆಲ್ಲ ಲಸ್ಗಳಿಗೆಲ್ಲ ಒಂದು ಹೆಸರುಗಳು ಇಟ್ಟಿದ್ದೀನಿ ಮೇಡಮ್. ಅಲ್ಲೆಲ್ಲ ನಮ್ಮ ಏರಿಯಲ್ಲೆಲ್ಲೂ ಸುಮಾರು ಒಂದು 60-70 ಹಸುಗಳಿಗೆ ಎಲ್ಲ ಏನೇ ಪ್ರಾಬ್ಲಮ್ ಆದ್ರೂ, ಹುಷಾರಿಲ್ಲದೆ ಇದ್ರೂ ಅದನ್ನ ಟ್ರೀಟ್ಮೆಂಟ್ ಮಾಡಿ. ಯಾಕೆಂದ್ರೆ ಅವು ನಾವು ಯಾರು ಚೆನ್ನಾಗಿ ಮಾತಾಡಿಸ್ತಾ ಇರ್ತೀವಿ ಅವ್ರನ್ನ ಕರೆಕ್ಟಾಗಿ ರೀಡ್ ಮಾಡ್ತವೆ ಅಲ್ಲೇನಾ? ಏನು ಅದು ಹಿಡ್ಕೊಂಡ್ಬಿಟ್ಟಿರುತ್ತೆ ಕಾಲೆಲ್ಲ. ಇವ್ರ ಓನರ್ ಇದಕ್ಕೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಅವ್ರ ಹತ್ರ ಒಂದು 20 ಹಸು ಇತ್ತು. ಅವ್ರ ಊರ್ ಖಾಲಿ ಮಾಡ್ಕೊಂಡು ಹಸು ಎಲ್ಲ ಕೊಟ್ಬಿಟ್ಟು ಮಾರ್ಬಿಟ್ಟು ಇದು ಒಂದು ಕಾಲೇಟಾಗಿದೆ ಅಂತ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟು. ನೋಡಿ ಎಂತ ಕೆಲಸ ಮಾಡಿದೆ. ಯಾರಿಗಾದ್ರೂ ಹೇಳ್ಬೋದಿತ್ತು, ಎಲ್ಲ ಹೇಳ್ಬೋದಿತ್ತಲ್ವಾ? ಚೆನ್ನಾಗಿತ್ತು. ಅವರು ಅಂತಂದ್ರೆ ಜಗಳ ಮಾಡ್ಕೊಂಡು ಊರ್ಗ್ ಹೋದ್ರು, ಚೆನ್ನಾಗಿತ್ತು. ಅದೇನು ಹೇಳ್ ಮಾಡ್ಕೊಂತ ನೋಡಿಲ್ಲ, ಏನಿಲ್ಲ. ಅಲ್ಲ, ಅವರು ಅಣ್ತಂದ್ರು ಜಗಳ ಮಾಡ್ಕೊಂಡ್ರೆ ಮೂಕ್ ಪ್ರಾಣಿಗೆ ಬಲಿ ಅಲ್ವಾ? ಮೂಕ್ ಪ್ರಾಣಿಗಳು ಬಲಿ ಆಯ್ತವೆ ಅಲ್ಲ. ಅವ್ರು ಒಳ್ಳೇದ ಹೇಳ್ರಿ. ಅಲ್ಲಲ್ಲ, ಅವರು ಗಲಾಟೆ ಏನೇನೋ ಮಾಡೋದ್ರಲ್ಲಿ ಮೂಕ್ ಪ್ರಾಣಿಗಳು ಹೆಂಗಂದ್ರಂಗ್ ಬಿಟ್ಬಿಟ್ಟು ಹೋಗ್ಬಿಟ್ರಿ ಹೇಳಿ. ಅಲ್ಲ, ಅವಕ್ಕೆ ಬಾಯಿ ಇದ್ರೆ ಹೇಳ್ಕೊತಾ ಇದ್ವು, ಬಾಯಿ ಇಲ್ಲ ಅವಕ್ಕೆ. ಅವೇನಮ್ಮ ಈ ತರ ಕಾಡಲ್ಲಿ ಬಿಟ್ಟೋಗ್ಬಿಟ್ರೆ ಏನ್ ಮಾಡ್ಬೇಕು? ಚಿನ್ನ. ಜೈ ಶ್ರೀರಾಮ್. ಇರೋರ್ಗು ಚೆನ್ನಾಗಿ ನೋಡ್ಕೋಬೇಕು. ಅದ್ರಿಂದ ಏನೇನ್ ಬೇಕು ಎಲ್ಲ ಪಡ್ಕೋತಾರೆ. ಒಂದ್ ಟೈಮ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಇದು ಫಸ್ಟ್ ಚೇಂಜ್ ಆಗ್ಬೇಕು ಮೇಡಮ್. ಏನೇ ಆದ್ರೂ ಅದನ್ನೆಲ್ಲ ಏನು ಯುಟಿಲೈಸ್ ಮಾಡ್ಕೊಳ್ತಾರ, ಕೊನೆಯವ್ರಿಗೆ ಅಷ್ಟೇ ಚೆನ್ನಾಗಿ ನೋಡ್ಕೋಬೇಕು ಅವನು ಅಲ್ವಾ? ಮನುಷ್ಯನಾದ್ರೆ ಹೆಂಗ್ ಮಾಡ್ತಾರ? ಕಾಮನ್ ಒಂದೇ ಕಡೆ ಇರ್ತಾವಲ್ಲ. ನಾವೇ ಒಂದೇ ಕಡೆ ಏನು ಓಡಾಡ್ದಂಗೆ ಒಂದು 4 ಅವರ್ ಕುತ್ಕೊಂಡ್ಬಿಡಿ, ನಮ್ಮೇಲೆ ನೊಣ ಮುಸುರ್ತಾವೆ, ಕೈ ಕಾಲಾಡ್ದೆ. ಜೈ ಶ್ರೀರಾಮ್. ಇರೋ ಹುಷಾರಾಯ್ತು, ಏನ್ ಟೆನ್ಷನ್ ಇಲ್ಲ, ಆರಾಮದೇ. ಓಡಾಡ್ತಾರೆ ರೋಡಲ್ಲಿ, ಯಾರು ನೀಗ ಮಾಡಲ್ಲ. ಏನ್ಕೋ ಮನ್ಗದೆ ಯಾರು ಅದೇ ಏನ್ಕೋ ಮನ್ಗದಲ್ಲ, ತಿಳ್ಕೊಬೇಕು ಅದ್ರ ಬಗ್ಗೆ. ನೋಡ್ರಿ, ಈಗ ನಮ್ಮ ರಶ್ಮಿ ಅವ್ರಿಗೆ ಗೊತ್ತಾಯ್ತು,
ಹಿಂಗೆ ಇಮಿಡಿಯೇಟ್ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು. ನೋಡಿ ನಾವು ಬಂದ್ವಿ, ಯಾಕಂದ್ರೆ ಗೊತ್ತಾಗುತ್ತೆ ನಮ್ಗೆ ಯಾವ ಪ್ರಾಣಿಗಳದ್ದು ಏನು ಎತ್ತ ಎಂತಕ್ಕೆ ಮಲ್ಕೊಂಡಿದಾವೆ. ಬಾಯ್ ಮಾತಿಲ್ಲ, ಹಾಂ ನೋವು ಅಂತ ಹೇಳಲ್ಲ. ಹಾಂ ಬರ ಮಂಗಲ್. ಇಲ್ಲ ನಾನು ರಿಕ್ವೆಸ್ಟ್ ಮಾಡಿದೆ, ಇಮಿಡಿಯೇಟ್ ಪಾಪ ತುಂಬಾ ದೂರ ಇದ್ರು ಆದ್ರೂ ಬಂದಿದ್ದಾರೆ ಮಂಜುನಾಥ್ ಅವ್ರು. ಯಾಕಂದ್ರೆ ಸುಮಾರು ಕೇಸಸ್ ಹ್ಯಾಂಡ್ಲ್ ಮಾಡಿದ್ದಾರೆ. ಯಾಕಂದ್ರೆ ನಾವು ಯಾವಾಗ ಇದ್ ಮಾಡಿದಾಗೂ ಪಾಪ ಬಂದು ಹೆಲ್ಪ್ ಹೆಲ್ಪ್ ಮಾಡ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ. ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಜೈ ಶ್ರೀರಾಮ್. ಅಷ್ಟೇ ನೀರಿಡೋದು ಬೇಸಿನಲ್ಲಿ. ಅದಕ್ಕೆ ಬೇಕಿದ್ರೆ ಸ್ವಲ್ಪ ಗ್ಲೂಕಾಂಡಿ ಪೌಡ್ರು ಏನಾದರೂ ಇಲ್ಲ, ಈವನ್ ಬೆಲ್ಲ ಒಂದಿಷ್ಟು, ಒಂದು 1/4 kg ಅಷ್ಟು ಬೆಲ್ಲದ ನೀರು ಸ್ವಲ್ಪ ಅದನ್ನಾರು ಕುಡಿಸ್ಬೋದು. ಹಾಗೆ ಹಾಂ, ಇಲ್ಲ ಗ್ಲೂಕಾಂಡಿ ರೆಡಿ ಎನರ್ಜಿ ಸಿಗುತ್ತೆ. ಬೆಸ್ಟ್ ಬೆಟರ್ ಅಲ್ಲ? ಬೆಸ್ಟ್. ಗ್ಲೂಕಾಂಡಿ ಬೆಟರ್ ಅಲ್ವಾ? ಬೆಟರ್. ನೋಡು. ಆ ಥರ ಗೋಗಿದೆ. ಇರಿ ಆಗ್ಲಿ ಅಯ್ಯ ತಿನ್ನ ಟೇಸ್ಟ್ ಆಗುತ್ತೆ. ಇರಿ ಒಂದು ಪೇಪರ್ಗೆ ಹಾಕಿಟ್ಬಿಡಿ. ಇಲ್ಲಿ ಮಿಲ್ಕ್ ಕೊಡೋದು ಫುಲ್ ಕೊಡ್ತಾ ಇದ್ದೀರಿ, ಸ್ವಲ್ಪ ಮಿಲ್ಕ್ ಹಾಕ್ತಾ ಇರುತ್ತೆ. ಒಂದು ಎಂತಕ್ಕೆ ಹಾಕಿಟ್ಬಿಡಪ್ಪ ಅದು ಪೇಪರ್ ಅಂತ.